ಅವರೇ ಗೋಗರ್ಕ ಬಂದ್ ಕೊಟ್ಟವ್ರೆ ಈಗ. ಯಾರು? ಪ್ರಜಾವಾಣಿನ. ಅಣ್ಣ ಗೋಗರ್ಕ ಬಂದ್ ಕೊಡ್ತಾರ, ಅದ್ ಬೇರೆ ಪ್ರಶ್ನೆ. ಅರ್ಥ ಆಯ್ತಾ? ಅದು ನಮ್ಗೆ ಗೋಗರ್ಕ ಬಂದ್ ಕೊಡ್ತಾ ಇರೋದು ಅವ್ರು. ಕೇಳಿ, ನೀವು ಹಂಗಂದ್ಮೇಲೆ ಪ್ರಜಾವಾಣಿಲಿ ಹಾಕ್ಬೋದೈತಲ್ಲ ನೀವು ಒಬ್ರು ಏಜೆಂಟ್ ಆಗಿ. ಅಣ್ಣ ನಮ್ಗೆ ಅದ್ ಬೇಡ ಅಂತ ಬಿಟ್ಮೇಲೆ ಮುಖ ಬೇರೆ ಪತ್ರಿಕೆಗೆ ಹಾಕಿದ್ಯಲ್ಲಪ್ಪ, ಬೇರೆ ವರ್ಕ್ ಮಾಡ್ತಾವ್ರೆ ಅಣ್ಣ ಅವರು. ಆಯ್ತಪ್ಪ, ಪ್ರಜಾವಾಣಿಲು ಅವ್ರದ್ದು ಪ್ರತಿನಿಧಿ ತಾನೆ, ಅದಕ್ಕೂ ಹಾಕ್ಬೋದೈತಲ್ಲ. ಅಣ್ಣ ಪ್ರಜಾವಾಣಿಲಿ ನಾವು ಮಾಡಲ್ಲ. ಅಲ್ಲಪ್ಪ, ನಾವು ಪ್ರಜಾವಾಣಿಗೆ ಅಂತ ಯಾರ ಹತ್ರಕ್ಕೂ ಹೇಳ್ಕೊ ಹೋಗಲ್ಲ. ಕೇಳಿ, ಬೇರೆಲ್ಲ ಸುದ್ದಿ ಮಾಡಿದ್ರಿ, ಪ್ರಜಾವಾಣಿಗೆ ಯಾಕೆ ಬಂದಿಲ್ಲ ನನ್ ಸುದ್ದಿ? ಅವ್ರು ಯಾವ್ದಕ್ಕೆ ಏಜೆನ್ಸಿ ಇದೆಯೋ, ಯಾವ್ದಕ್ ರಿಪೋರ್ಟರ್ ಇದ್ದಾರೋ ಅದಕ್ಕೆ ಮಾಡ್ತಾರೆ. ಆಯ್ತು, ನೀವು ಏಜೆನ್ಸಿ ಇದೀರ ತಾನೆ? ರಿಪೋರ್ಟರ್ಗೂ ಮೊದ್ಲು ವ್ಯತ್ಯಾಸ ತಿಳ್ಕೊಳ್ಳಿ. ನಾನ್ ಗೊತ್ತಿಲ್ಲಪ್ಪ, ನನ್ಗೇನು ಗೊತ್ತಿಲ್ಲ. ನಾನು ಈಗ ನೆನ್ನೆ ಮೊನ್ನೆ ಬಂದವನು. ಅದನ್ನ ವ್ಯತ್ಯಾಸ ತಿಳ್ಕೊಳ್ಳಿ ಅಣ್ಣ. ನನಗೆ ಗೊತ್ತು ವ್ಯತ್ಯಾಸ ಏನು ಅಂತ, ಅದನ್ನ ನೀವು ತಿಳ್ಕೊಬೇಕಷ್ಟೇ. ಒಬ್ಬ ರಿಪೋರ್ಟರ್ ಮೇಲೆ ತಿಳ್ಕೊಳ್ಳೋದಲ್ಲ, ಒಬ್ಬ ರಿಪೋರ್ಟರ್ ಅಂತಲ್ಲ. ವಿಜಯ್ ಕೇಳಿ, ಒಂದ್ ನಿಮಿಷ ಕೇಳಿ ವಿಜಯ್. ಈಗ ನಿಮ್ಗೆ ಯಾರ ಲೆಟರ್ ಕೊಟ್ಟಿದಾರಾ? ಆಯ್ತಾ, ಯಾವ್ದಾರ ಕಂಪ್ಲೇಂಟ್ ಆಗಿದೆ ನನ್ನ ಮೇಲೆ, ಅದ್ರ ಮೇಲೆ ಸುದ್ದಿ ಮಾಡಿದ್ರಿ. ಹೆಂಗ್ ಸುದ್ದಿ ಮಾಡಿದ್ರಿ ನೀವು? ವಿತೌಟ್ ಕಂಪ್ಲೇಂಟ್ ಹೆಂಗ್ ಸುದ್ದಿ ಮಾಡಿದ್ರಿ? ಈಗ ಆ ಸುದ್ದಿನ ಕೇಳಿ ಅಣ್ಣ, ನಾನು ಅದನ್ನ ಬೇಡ ಅಂತ ಹೇಳ್ತಾ ಇಲ್ಲ. ಕಾರ್ತಿಕ್ ಅಂತ ಹಾಕಿದ್ರೆ ಅಲ್ಲಿ ಕಾರ್ತಿಕ್ ಅಂತ ಹಾಕಿದ್ರೆ ಕೀರ್ತಿ ಅಂತ ಇನ್ನೊಬ್ಬ ಯಾರನ್ನ ಕಾರ್ತಿಕ್ ಇದ್ರೆ ಅವನ ಮೇಲೆ ಆಪಾದನೆ ಆಗ್ಲಿ ಅಂತನಾ ಬೇಕ್ರಿಲಿ? ಸರಿ ಅಣ್ಣ, ನನ್ಗೆ ಅದ್ ಬೇಡ ಅಣ್ಣ. ಅದು ಏನು ನೀವ್ ಕೇಳಂತ ಕೇಳಿದ್ದು, ನೀವ್ ಕೇಳಿದ್ಕೆ ನಾನು ಹೇಳ್ತೀನಿ ಅದು ಬೇಡ ಇದು ಬೇಕು ಅಂತ. ಈಗ ನಾನ್ ಪ್ರಶ್ನೆ ಕೇಳ್ತಿರೋದು ಇಷ್ಟೇ. ನಾನು ನಿಮ್ಗೆ ಸುದ್ದಿಗಳೆಲ್ಲ ಹೋಗ್ಲಿ. ಇದು 3,000 ಅಂತ ಹಾಕಿದಿರಲ್ಲ. ಹೌದು. ಹೆಂಗಣ್ಣ 3,000 ಯಾರಣ್ಣ ಕೊಡೋರು? ಅಲ್ಲಪ್ಪ, ನೀವ್ 3 ಜನ ಹೋಗ್ತೀರಿ, ಅಣ್ಣ ತಂದಿರು 3,000 ಕೊಡ್ತಾರೆ. ಅಣ್ಣ ನಾನು ಹೋಗುದೇ ಇಲ್ಲ ಅವ್ರ ಜೊತೆಗೆ. ಬಂದಿರೋ ಸಾಕ್ಷಿ ಯಾಚನಹಳ್ಳಿ ಕೂಡ ಇದೆ. ಯಾಚನಹಳ್ಳಿ ನಾನು ಬೆಳಿಗ್ಗೆ ಹೊತ್ತಲ್ಲಿ ಯಾವುದೇ ಕಾರಣಕ್ಕೂ ಇರುದಿಲ್ಲ ನಾನು. ಅಲ್ಲಪ್ಪ, ಗೊತ್ತಾಯ್ತಾ? ನೀವು ಬಂದಿರೋ ಸಾಕ್ಷಿ ಸಿಸಿ ಕ್ಯಾಮ್ರಾ ಸಿಗುತ್ತೆ ಅಲ್ಲಿ. ಇಲ್ಲ ಅಂತ ನಾನು ಹೇಳುದಿಲ್ಲ. ಮತ್ತೆ ಅಲ್ಲಿಗೆ ನೀವು ಪುಕ್ಸಟೆ ಮಾಡಿದ್ರ್ಯಾ? ಹೌದು, ಪುಕ್ಸಟೆ ಮಾಡಿದಿರಾ? ಹೌದು. ನಾನೇ ಈಸ್ಕೊಟ್ನಲ್ರಿ ಗುರುಗಳ. ಅಲ್ಲಪ್ಪ, ಯಾರ ಹತ್ರ ಇಸ್ಕೊಳ್ಳಿ? ನಾನೇ ಇಸ್ಕೊಳ್ಳಿ? ಹಂಗ ನಾನು ಯಾರ ಹತ್ರ ಇಸ್ಕೊಂಡೆ? ಅಲ್ಲ, ಹೇಳಿದ್ರಲ್ಲ, ನೀವ್ ಹೇಳಿದ್ರಲ್ಲ ಅವತ್ತು ಹೇಳಪ್ಪ. ನನಗೆ ನೀವು ಆಪಾದನೆ ಮಾಡ್ತೀವಿ, ಅವರೇ ನಿಮ್ಗೆ ಕೊಟ್ಟಿರ್ಬೇಕು. ನೋಡಿ ಗುರುಗಳ, ಅಲ್ಲ ಮಾಡೋದಲ್ಲ. ಕೇಳಿ ಒಂದ್ ನಿಮಿಷ, ನೀವು ಸಪೋರ್ಟ್ ಮಾಡಲ್ಲ ಅಂತಂದ್ರೆ ನಾನು ಎಲ್ಲೇ ಹೋದ್ರು ವಿಜಯ್ ಅಂತ ಮಾತಾಡ್ಸಿ ಬನ್ನಿ ಕೂತ್ಕೊಳ್ಳಿ ಅಂತೀವಿ. ನಿಮ್ಗೆ ಅದು ಮಾನವೀಯತೆ ಇಲ್ಲ, ಪತ್ರಿಕಾ ಧರ್ಮ ಇಲ್ಲ ನಿಮ್ಗೆ. ಪತ್ರಕರ್ತರ ಅಲ್ಲ, ನೀವು ಕೂಡ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನೀವು ಕೂಡ ಒಂದು ಸಂಸ್ಥೆ ಇದ್ದೀರಾ. ಅಲ್ಲ ಕೇಳಿ, ನಾವು ಇನ್ನೊಬ್ರ ಹತ್ರ ಹೇಳ್ಸ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ನಾವು ಅಷ್ಟೇ. ಬ್ರದರ್ ಹೇಳ್ಬೋದಾಯ್ತು, ಅವ್ರೊಬ್ರು ಪತ್ರಕರ್ತರಪ್ಪ, ಅವ್ರದೊಂದು ಪ್ರಸ್ತಾವನೆ ತಗೊಂಡ್ ಹಾಕು, ಯಾರನ್ನ ಕಂಪ್ಲೇಂಟ್ ಮಾಡಿದ್ರೆ ಅವ್ರ ಬಗ್ಗೆ ಸಂಜೆ ಹೇಳೂರಿ ಏನಂತ, ಈ ತರ ಬಂದ್ ಫೋಟೋ ತಗೋಗೋರಿ ಅಂತ. ಅಲ್ಲಪ್ಪ, ಈಗ ನೀವೇನ ಇದೆಲ್ಲ ಗೊತ್ತಿತ್ತಲ್ಲ, ನೀವೇ ಕೇಳಿರಿ ನನ್ನ. ಊರ್ ಗಲಾಟೆ ಆಯ್ತದ, ನಾನು ಇನ್ನೊಂದು ಕಂಪ್ಲೇಂಟ್ ಮಾಡ್ತಾ ಇದೀನಿ. ಯಾಕೆಂದ್ರೆ ಒಬ್ಬ ಬೇಕರಿಯವನು ನನ್ನ ಮೇಲೆ ಆಯ್ತಾ ಅನೇಕ ಒಬ್ಬರನ್ನೆಲ್ಲ ಸೇರ್ಸ್ಕೊಂಡು ಒಬ್ಬ ಹಿಂದೂ ಕಾರ್ಯಕರ್ತನ ಈ ತರ ಎಲ್ಲ ಇನ್ನೊಂದು ಕಂಪ್ಲೇಂಟ್ ಕೊಡ್ತೀನಿ, ಮಾಡಿ ಸುದ್ದಿನ. ಅಲ್ಲಪ್ಪ, ನೀವು ಅಷ್ಟೇನೆ ಆಯ್ತಾ, ಪತ್ರಿಕೆ ಸಾರ್ವಜನಿಕ ಸಮಸ್ಯೆಗಳು ಬೇಕಾದಷ್ಟು ಹಾಕಿ ಸುದ್ದಿನ ಹಾಕಿ. ಮುಂದಕ್ಕೆ ಹೋಗೋದ್ ಬೇಡ. ಏನ್ ಹೇಳಿ? ಅವರು ರೆಕಾರ್ಡ್ ಮಾಡಕ್ ಆಗುದಿಲ್ವ? ಅವರು ಯಾರ ಮಾಡ್ಕೊಳ್ಳಿ, ಸಾಕ್ಷಿ ತೋರಿಸಿ ಸ್ವಾಮಿ. ಸಾಕ್ಷಿ ತೋರ್ಸಿರಣ್ಣ, ಸಾಕ್ಷಿ ಇದೇನೆ ಮಾಡ್ತಾರ ಅವರು. ಮತ್ತೆ ಅಲ್ಲ, ನೀವು ಕೇಳಿ ಒಂದ್ ನಿಮಿಷ, ನೀವು ಕೇವಲ ಒಂದು ಇರೋ ಸತ್ಯನ ನಾನು ನಮ್ಮ ಪತ್ರಿಕಾ ಹೆಡ್ಗೆ ನಾನು ಅದು ಕೂಡ ಆಡಿಯೋಗಳನ್ನ ಕಳ್ಸಿದೀನಿ, ನಮ್ಮ ಸರ್ಕ್ಯುಲೇಷನ್ ಮೇಜರ್ ಕೂಡ ಆಡಿಯೋಗಳು ಕಳ್ಸಿದೀನಿ. ಅವಾಗಲೇ ತಮ್ಮ ಪತ್ರಿಕೆ ಪ್ರತಿನಿಧಿನ ತೆಗೆದು ನನಗೆ ಕೊಡ್ತಾರೆ. ಇಡೀ ಬಂದೂರು ಹೋಬಳಿಲಿ ಪ್ರಚಾರ ಆಗುತ್ತೆ, ಆಗ ನಿಮ್ಗೆ ಅವಮಾನ ಆಗುತ್ತೆ. ಆ ಅವಮಾನಕ್ಕೆ ಇವತ್ತು ಕಾಯ್ಕೊಂಡು ಈ ಕೆಲಸ ಮಾಡಿದ್ರ. ಆದ್ರೆ ನಾನು ಎಷ್ಟು ಸಾರಿ ನಿಮ್ಮನ್ನ ಮಾತಾಡ್ಸಿಲ್ಲ, ಎಷ್ಟು ಸಾರಿ ಕಾರ್ಯಕ್ರಮಕ್ಕೆ ಬಂದಾಗ ನಮ್ಮ ಪತ್ರಕರ್ತರು ನಮ್ಮ ಮಾಧ್ಯಮ ಹೇಳಿದಿನ ಇಲ್ವಾ? ನಾನು ಮಾಧ್ಯಮ ಅಂತೀರಿ ಅಲ್ವಣ? ಅದೇ ಮಾಧ್ಯಮ ಅಂತೀರಿ ಅಲ್ವಣ? ಅಲ್ಲ, ನಿಂಗೆ ಹೇಳಿದಿನ ಇಲ್ಲಪ್ಪ. ಯಾವ ಕಾರ್ಯಕ್ರಮದಲ್ಲಿ ಕರೆದು ವೇದಿಕೆ ಮಾತಾಡ್ತೀರಾ ಇಲ್ವೋ? ಸರಿ ಅಣ್ಣ, ನಿಮ್ಮೊಬ್ರಿಗೆ ಅಲ್ಲ, ಇಡೀ ನರಸೀಪುರ ತಾಲೂಕು. ಇವಾಗ ಮಾಧ್ಯಮ ಅಂತೀರಲ್ಲ, ಅವತ್ತು ಎಲ್ಲಿ ಹೋಗಿತ್ತು ಮಾಧ್ಯಮದ ಬುದ್ಧಿ? ಯಾವತ್ತು? ಅವತ್ತು ನಮ್ಗೆ ಏಕಾಏಕಿ ಪೇಪರ್ ತೆಗ್ದು ನಿಮ್ಗೆ ಕೊಟ್ರಲ್ಲ, ಅದ್ ನನ್ ಕೇಳ್ತೀರಾ? ಕೇಳಿ ನಾನು ಅವನ್ ಯಾಕೆ ನಾನ್ ಕೇಳಲಿ? ಅವ್ನು ಇವನು ಅನ್ಬೇಡಣ, ಅವ್ನಿಗೊಂದು ಗೌರವ ಐತೆ ಅವ್ರಿಗೆ. ಅರ್ಥ ಆಯ್ತಾ? ಅವ್ರಿಗೆ 4 ದಿನ ಅನ್ನ ಕೊಟ್ಟರು, ನಮಗೂ ಕೂಡ 4 ದಿನ ಅನ್ನ ಕೊಟ್ಟರು ಅಲ್ವಾ? ನಾವು ಮೊದ್ಲಿಂದ ಪ್ರಜಾವಾಣಿ ನಮ್ಮ ಅಣ್ಣ ಮಾಡ್ಕೊ ಬಂದ್ರು ಅಲ್ವಾ? ಯಾಕೆ ಪ್ರಜಾವಾಣಿ ಮತ್ತೆ ಬೇರೆ ಬೇರೆ ಪೇಪರ್ ಎಲ್ಲ ಹಾಕಿದ್ರೆ ಪ್ರಜಾವಾಣಿ
ಏಕೆ ಅವರು ಅಣ್ಣ ವಿಜಿ ಪ್ರಜಾವಾಣಿ ಲಾಕ್ ನಾನು ಸುದ್ದಿ ಬರ್ಲಿಲ್ಲ, ನಾನ್ ಕೊಟ್ಟು ಸುದ್ದಿ ಯಾಕೆ ಮತ್ತೆ ಬರ್ಲಿಲ್ಲ? ಅದು FIR ಆಗಿದೆ. ನೀವು ಮಾಡೋ FIR ಇದೆ. ಮಾಡೋಣ ನೋಡುವ. ಪ್ರಜಾವಾಣಿ ನಿಮ್ಮ ಹತ್ರ ಇದೆ ಅಲ್ವಣ? ಮಾಡಿ. ಏನ್ ಮಾಡ್ಬೇಕು? ಅದೇನೋ ಈಗ ಹೇಳ್ತಾ ಇದ್ರಲ್ಲ, ಅದೇನೋ ಪ್ರಸ್ತಾವನೆ ಕೊಟ್ಟಿದ್ದೀನಿ, ಮಾಡಿ ಸುದ್ದಿನ. ಖಂಡಿತ ಮಾಡ್ತೀನಿ, ಎಲ್ಲ ಬೇಡ ಅಂತ ಹೇಳಲ್ಲ ಅಣ್ಣ. ಖಂಡಿತ ಮಾಡ್ತೀನಿ. ಒಬ್ಬ ಪ್ರಜಾವಾಣಿ ರಿಪೋರ್ಟರ್ಗೆ ನೀವು ಇಲ್ದಿದ್ದಲ್ಲದ ಆಪಾದನೆ ಮಾಡಿ ಸುದ್ದಿ ಯಾವ್ದಣ ಆರೋಪ? ಹೌದು, ನೀವು ಯಾರು ಒಂದ್ ನಿಮಿಷ ಕೇಳಿ, ಯಾರು ನಿಮ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಯಾರು ನಿಮ್ಗೆ ಲೆಟರ್ ಕೊಟ್ಟಿದ್ದಾರೆ? ಯಾರ ಕಡೆಯಿಂದ ಬಂದಿದೆ? ನೀವು ಯಾವ್ದೋ 4 ಜನ ನಿಲ್ಸ್ಬಿಟ್ಟು ತನಿಖೆ ಮಾತಾಡ್ತಿದ್ನ ತೆಗೆದು ನೀವು ಹಿಂಗ್ ಮಾಡ್ಬಿಟ್ರೆ ಆಯ್ತು. ಮಾಧ್ಯಮದ ಕತೆ ಏನು? ನೀವ್ ಕೇಳ್ರಿ ಒಂದ್ ನಿಮಿಷ ರೀ, ಏಜೆನ್ಸಿಗಳು ತಗೊಂಡಿದ್ರಲ್ರಿ, ಚಾಕ್ಲೇಟ್ ಎಲ್ಲ ಕೊಡ್ತಾ ಇದ್ರೆ ಔಟ್ ಆಫ್ ಡೇಟ್ ಕೊಟ್ಟಿಲ್ವೇನ್ರಿ ನೀವು? ನಾನು ತೋರಿಸ್ತೀನಿ ಔಟ್ ಆಫ್ ಡೇಟ್ ನ. ತೋರ್ಸೋಣ. ತೋರ್ಸ್ತೀವ್ರ, ಅದೆಲ್ಲ ದಾಖಲಾತಿ ಇಟ್ಕೊಂಡೆ ಮಾತಾಡ್ತಾರೆ. ನಾನ್ ಸುಮ್ನೆ ಇಲ್ಲ ಅವತ್ತಿಂದ ಅಲ್ವೇ? ವಿಜಿ ಕೇಳಿಸ್ಕೊಳ್ಳಿ, ಎಷ್ಟು ನಾನು ಗೌರವ ಕೊಡ್ತೀನಿ. ಬಟ್ ನಿಮ್ಮಲ್ಲಿ ನಮ್ಮ ಬಗ್ಗೆ ನಿಮ್ಮಲ್ಲಿ ಏನಿದೆ ಗೊತ್ತಿಲ್ಲ ಅಣ್ಣ ತಮ್ಮದಿರಲ್ಲಿ. ಅರ್ಥ ಆಯ್ತಾ? ನಮ್ಗೆ ಆತರ ಇದ್ದಿದ್ರೆ ನಿಮ್ಗೆ ಯಾವಾಗ್ಲೂ ಟಾರ್ಗೆಟ್ ಮಾಡ್ತಾ ಇದ್ವಿ ಅಲ್ವಾ? ಯಾವಾಗ ಟಾರ್ಗೆಟ್ ಮಾಡಿದ್ರೆ ಏನು ಮಾಡಕ್ಕಾಗಲ್ಲ. ನನ್ ಲೀಗಲ್ ಯಾವ್ದು ಬಿಸ್ನೆಸ್ ಮಾಡ್ತಿಲ್ಲ ನಾನು ಅಲ್ವಾ? ಆಯ್ತಾ? ಇಲ್ದೇನೆ ಇದ್ದಣ ನಿಮ್ದು ಏನ್ ಇಲ್ದೇನೆ ಇದ್ದಣ ಹುಡುಕಿ. ನಂದೇನಿದೆ ಹುಡುಕಿ, ನಿಮ್ದೇನಿದೆ ಹುಡುಕಿ. ನಾನು ಏನಾದ್ರು ಹುಡುಕಬಹುದು ಅಣ್ಣ ಅಲ್ವಾ? ಮತ್ತೆ ನೀವು ಒಂದು ಮಾತು ಕೇಳ್ಬೋದಾಯ್ತಲ್ಲ. ನಾನ್ ಕೇಳ್ತಾ ಇರೋದು ಪ್ರಸ್ತಾವನೆ ಕೇಳ್ರಿ, ನನ್ ಪರವಾಗಿ ಮಾಡ್ಬೇಡ್ರಿ. ಇರೋ ವಿಚಾರ ಹೇಳ್ತೀನಿ ಕೇಳಿ, ಮತ್ತೊಮ್ಮೆ ಹೇಳ್ತೀನಿ ಕೇಳಿ. ಆ ಲೈಟ್ ತೆಗ್ಸ್ ಹಾಕಿದ್ ನಾನೇ. ಯಾಕೆಂದ್ರೆ 2 ಲೈಟ್ ಇತ್ತು, ಅದು ಕಾನೂನು ಬಾಹಿರ. ಇವ್ರ ಕಡೆಗೆ ಹೋಗ್ತಿತ್ತದು ಲೈಟ್, ಇವ್ರ ಬೋರ್ಡ್ ಹೊಡಿತಿತ್ತದು ಬೇಕರಿಗೆ. ಅದು ಅವಶ್ಯಕತೆ ಇಲ್ಲ. ಇನ್ನು ಎಷ್ಟೋ ಒಳಗಡೆ ಮುಸ್ಲಿಂ ಜನಾಂಗದ ಮನೆಗಳ ಮುಂದೆ ಲೈಟ್ ಇಲ್ಲ, ನಾನ್ ತೆಗಿಯಪ್ಪ ಅಂತಂದೆ. ನನ್ಗೆ ತೊಂದರೆ ಕೊಟ್ಟಂತ ಉದ್ದೇಶಕ್ಕೂ ಕೂಡ ನಾನು ಇದೇ ವಿಚಾರ ಹೇಳಿ ನಾನು ಹಾಕಿಸ್ತಾ ಇದ್ದೀನ. ಮತ್ತೆ ತಂದು ಹಾಕ್ಸಿದೀನಿ ಮತ್ತೆ ಸುದ್ದಿ ಮಾಡಿ. ಒಬ್ಬ ಪತ್ರಿಕಾ ಎದ್ರಕಂಡು ಹಾಕಿಸೋದ್ನೋ ಪ್ರೀತಿಯಿಂದ ಹಾಕ್ಸೋದ್ನೋ ಹಂಗಂತ ಸುದ್ದಿ ಮಾಡಿ ಸ್ವಾಮಿ. ಮಾಡೋಣ ಅಲ್ವಾ? ಸುದ್ದಿಗಳು ಕೇಳಿ ಒಂದ್ ನಿಮಿಷ. ನೀವು ಬರೀ ನಾನು ಫೋನ್ ಮಾಡಿದ್ದು ಅಲ್ಲಪ್ಪ, ನೀವು ಸುಳ್ಳು ಆಗಿರೋದಕ್ಕೆ ಅಣ್ಣ ನಾನು ಫೋನ್ ಮಾಡ್ತಾ ಇರೋದು. ನಿಮ್ಮನ್ನ ಕರೆದು ಮಾತಾಡ್ಸಿದ್ದು ಇದೇ ಉದ್ದೇಶಕ್ಕೆ. ನನ್ನ ಹುಡುಗನ ಹೆಸರು ಏನಣ್ಣ, ಈಗ ನಿಮ್ದು 3,000 ಕೊಟ್ಟಿದ್ದಾರೆ ಅಂತಿರಲ್ವಾ? ನೀನು ಅಷ್ಟೇ. ನಿನ್ಗೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ರೆ, ಯಾವ ಕಂಪ್ಲೇಂಟ್ ಆಗಿದೆ, ಯಾವ್ದ್ರ ಮೇಲೆ? ನಿಮ್ ಮನೆ ಹತ್ರನೇ ಕಂಪ್ಲೇಂಟ್ ತೋರ್ಸ್ಕೊಡ್ತೀನಿ ಅಣ್ಣ. ನಿಮ್ಗೆ ಯಾಕಣ್ಣ? ಅಲ್ಲಪ್ಪ, ಕಂಪ್ಲೇಂಟ್ ತೋರ್ಸೋಣ. ರೈಟಿಂಗ್